ಸರ್ಕಾರಿ ಉದ್ಯೋಗಕ್ಕಾಗಿ ವರ್ಷಗಳಿಂದ ಕಾಯ್ತಾ ಇರುವ ಲಕ್ಷಾಂತರ ನಿರುದ್ಯೋಗಿಗಳಿಗೆ ಕರ್ನಾಟಕ ಸರ್ಕಾರ ಖುಷಿ ಸುದ್ದಿ ನೀಡಿದೆ. ಆದರೆ ಅದರ ಜೊತೆಯಲ್ಲೇ ಮೀಸಲಾತಿ ಪರ ಹೋರಾಟಗಾರರಿಗೆ ಸಿಹಿ ಮತ್ತು ಕಹಿ ಎರಡೂ ರೀತಿಯ ಸುದ್ದಿಗಳು ದೊರಕಿದೆ. ರಾಜ್ಯ ಸರ್ಕಾರವು ಬರೋಬ್ಬರಿ 56,432 ಹುದ್ದೆಗಳ ಬೃಹತ್ ನೇಮಕಾತಿಗೆ ಅನುಮೋದನೆ ಕೊಟ್ಟಿದೆ. ಮೇಲ್ನೋಟಕ್ಕೆ ಇದು ಲಕ್ಷಾಂತರ ನಿರುದ್ಯೋಗಿಗಳ ಪಾಲಿಗೆ ಸಂತಸದ ವಿಚಾರ. ಆದರೆ ಇದರಲ್ಲಿ ಮತ್ತೊಂದು ಮಜಲು ಕೂಡ ಇದೆ. ಕೆಲವು ವರ್ಗದ ಜನರಿಗೆ ಇದು ಆಘಾತ ಮೂಡಿಸಿದೆ. ಏಕೆಂದರೆ ದಶಕಗಳಿಂದ ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿಗಾಗಿ ಹೋರಾಡುತ್ತಿದ್ದ ಸಮುದಾಯಗಳಿಗೆ ಈ ನಿರ್ಧಾರ ಅಕ್ಷರಶಃ ಒಂದು ದೊಡ್ಡ ಶಾಕ್ ನೀಡಿದೆ. ಸರ್ಕಾರವು ಒಳ ಮೀಸಲಾತಿನ ಜಾರಿಗೆ ತರದೆ ಹಳೆಯ ರೋಸ್ಟರ್ ಪದ್ಧತಿಯಲ್ಲಿಯೇ ಈ ನೇಮಕಾತಿ ಮಾಡಲು ಮುಂದಾಗಿರುವುದು ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಇದರ ಮಧ್ಯೆ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ 101 ಉಪಜಾತಿಗಳನ್ನು 3 ಪ್ರವರ್ಗಗಳಾಗಿ ವರ್ಗೀಕರಿಸಿ ಒಳ ಮೀಸಲಾತಿ ಕಲ್ಪಿಸುವ ಕರ್ನಾಟಕ ಅನುಸೂಚಿತ ಜಾತಿಗಳ ಮಸೂದೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಸಹಿ ಹಾಕಿದ್ದಾರೆ. ಇದು ಒಳ ಮೀಸಲಾತಿ ಪರ ಹೋರಾಟಗಾರರಿಗೆ ನೆಮ್ಮದಿಯ ವಿಷಯ. ಆದರೆ ಅದು ಜಾರಿಯಾಗುವ ಮುನ್ನವೇ ಹಳೆ ಮೀಸಲಾತಿ ಆಧಾರದಲ್ಲಿಯೇ ನೇಮಕಾತಿ ನಡೆಸುವ ಸರ್ಕಾರದ ನಿರ್ಧಾರ ನಿರುದ್ಯೋಗಿಗಳ ಕಣ್ಣೊರೆಸುವ ತಂತ್ರವೇ ಅಥವಾ ಸಾಮಾಜಿಕ ನ್ಯಾಯಕ್ಕೆ ಮಾಡಿದ ದ್ರೋಹವೇ? ಇಂದಿನ ವಿಡಿಯೋದಲ್ಲಿ ನಾವು ಈ ಬಗ್ಗೆ ವಿವರವಾಗಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ಕೆರಿಯರ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕಳೆದ ಗುರುವಾರ ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ಕಾನೂನು ಮತ್ತು ಸಂಸದೀಯ ಸಚಿವ ಎಚ್ ಕೆ ಪಾಟೀಲ್ ಅವರು ಒಂದು ಮಹತ್ವದ ವಿಚಾರವನ್ನು ಹಂಚಿಕೊಂಡಿದ್ದರು. ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಸ್ಥಗಿತಗೊಂಡಿದ್ದ ನೇಮಕಾತಿ ಪ್ರಕ್ರಿಯೆಯನ್ನು ತುರ್ತಾಗಿ ಆರಂಭಿಸಲು ಸರ್ಕಾರ ನಿರ್ಧರಿಸಿದೆ. ಒಟ್ಟು 56,432 ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲು ಹಸಿರು ನಿಶಾನೆ ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಧಾರವಾಡದಲ್ಲಿ ನಡೆಯುತ್ತಿರುವ ವಿದ್ಯಾರ್ಥಿಗಳ ಪ್ರತಿಭಟನೆ ಕಾವೇರದಂತೆ ತಡೆಯಲು ಸರ್ಕಾರ ಈ ಘೋಷಣೆ ಮಾಡಿದೆ ಎನ್ನಲಾಗುತ್ತಿದೆ. ಸರ್ಕಾರದ ಘೋಷಣೆಯಂತೆ ನಡೆದರೆ ಇನ್ನೂ 1 ತಿಂಗಳಲ್ಲಿಯೇ ಈ ಪ್ರಕ್ರಿಯೆ ಆರಂಭ ಆಗಬೇಕು. ಸರ್ಕಾರದ ನಿರ್ಧಾರದ ಪ್ರಮುಖ ಅಂಶಗಳು ಇಲ್ಲಿವೆ. ಬಾಕಿ ಉಳಿದ ನೇಮಕಾತಿಗಳನ್ನು ಪೂರ್ಣಗೊಳಿಸಲು ಸರ್ಕಾರ ಮುಂದಾಗಿದೆ. ಹಣಕಾಸು ಇಲಾಖೆಯಿಂದ ಇದಕ್ಕೆ ಅಗತ್ಯವಿರುವ ಅನುಮೋದನೆ ಪಡೆಯಲು ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ. ವಿಳಂಬದಿಂದಾಗಿ ವಯೋಮಿತಿ ಮೀರಿದ ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ. ಆದರೆ ಇಲ್ಲಿರುವ ಅತಿದೊಡ್ಡ ಟ್ವಿಸ್ಟ್ ಎಂದರೆ ಮೀಸಲಾತಿಯ ಮಾನದಂಡ. ಸರ್ಕಾರವು 2022ರ ಡಿಸೆಂಬರ್ 28ರ ಆದೇಶಕ್ಕಿಂತ ಮೊದಲು ಜಾರಿಯಲ್ಲಿದ್ದ ಹಳೆಯ 50% ಮೀಸಲಾತಿ ಮತ್ತು ಹಳೆಯ ರೋಸ್ಟರ್ ಬಿಂದುಗಳ ಅನ್ವಯವೇ ಈ ನೇಮಕಾತಿಯನ್ನು ಮಾಡಲಾಗಿ ಘೋಷಿಸಿದೆ. ಒಳ ಮೀಸಲಾತಿ ವಿಚಾರ ಈಗ ಹೈಕೋರ್ಟ್ನಲ್ಲಿದೆ. ಹೈಕೋರ್ಟ್ ನೀಡುವ ಅಂತಿಮ ಆದೇಶಕ್ಕೆ ಒಳಪಟ್ಟು ಆಯಾ ಇಲಾಖೆಯಿಂದ 6% ಹುದ್ದೆಗಳು ಅಂದರೆ ಎಸ್ಸಿಗೆ 2 ಮತ್ತು ಎಸ್ಟಿಗೆ 4% ಹುದ್ದೆಗಳನ್ನು ಕಾಯ್ದಿರಿಸಿ ಆದೇಶ ಹೊರಡಿಸಲಾಗುವುದು. 50%ರಷ್ಟಿದ್ದ ಮೀಸಲಾತಿ ಪ್ರಮಾಣವನ್ನು 56%ಕ್ಕೆ ಏರಿಸಲಾಗಿತ್ತು. ಆದರೆ ಅದಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಈಗ ನಾವು ಪ್ರಮುಖ ವಿಷಯಕ್ಕೆ ಬರೋಣ. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದ ಒಳಗಿರುವ ಅತ್ಯಂತ ಹಿಂದುಳಿದ ಉಪಜಾತಿಗಳು ದಶಕಗಳಿಂದಲೂ ಒಳ ಮೀಸಲಾತಿಗಾಗಿ ಆಗ್ರಹಿಸುತ್ತವೆ. ಮಾದಿಗ ಮತ್ತು ಅಸ್ಪೃಶ್ಯ ಸಮುದಾಯಗಳ ಸುದೀರ್ಘ ಹೋರಾಟದ ಫಲವಾಗಿ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ರಾಜ್ಯ ಸರ್ಕಾರಗಳಿಗೆ ಒಳ ಮೀಸಲಾತಿ ಕಲ್ಪಿಸುವಂಥ ಅಧಿಕಾರವನ್ನು ನೀಡಿತ್ತು. ಇಂಥ ಸಮಯದಲ್ಲಿ ಸಿದ್ದರಾಮಯ್ಯ ಸರ್ಕಾರವು ಒಳ ಮೀಸಲಾತಿ ಜಾರಿಗೆ ತಂದು ಈ 56,000 ಹುದ್ದೆಗಳನ್ನು ಭರ್ತಿ ಮಾಡಬೇಕಿತ್ತು. ಆದರೆ ಸರ್ಕಾರ ಹೇಳ್ತಿರೋದೇನು? ಪ್ರಕರಣ ನ್ಯಾಯಾಲಯದಲ್ಲಿದೆ, ಆದ್ದರಿಂದ ಹಳೆಯ ಪದ್ಧತಿಯಲ್ಲಿ ನೇಮಕಾತಿ ಮಾಡ್ತೇವೆ ಎನ್ನುವುದು. ಇದು ಅಪ್ಪಟ ಕುಂಟು ನೆಪ ಎನ್ನುವುದು ಒಳ ಮೀಸಲಾತಿ ಪರ ಹೋರಾಟಗಾರರ ಆಕ್ರೋಶ. ಈ ಸಂಬಂಧ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾದ ಚರ್ಚೆ ನಡೀತಾ ಇದೆ. 2022ರಲ್ಲಿ ಬಿಜೆಪಿ ಸರ್ಕಾರ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸಿ ಹೊರಡಿಸಿದ ಆದೇಶಕ್ಕೆ ನ್ಯಾಯಾಲಯ ತಡೆ ನೀಡಿದೆ ಎಂಬ ಕಾರಣ ನೀಡಿ ಈಗ ಇರುವ ಮೀಸಲಾತಿ ಹಕ್ಕನ್ನು ಸರ್ಕಾರ ಬದಿಗಿಟ್ಟಿದೆ. ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕೇವಲ ನಾವು ಉದ್ಯೋಗ ನೀಡಿದ್ದೇವೆ ಎಂದು ತೋರಿಸಿಕೊಳ್ಳಲು ಸರ್ಕಾರ ಈ ಅವಸರದ ನಿರ್ಧಾರಕ್ಕೆ ಬಂದಿದೆ, ಅಥವಾ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ತಣ್ಣಗಾಗಿಸುವ ತರಾತುರಿಯ ಅನಿವಾರ್ಯ ಪ್ರಯತ್ನವೇ? ಯಾವುದಕ್ಕೂ ನೇಮಕಾತಿ ಪ್ರಕ್ರಿಯೆಗಳು ಆರಂಭವಾದ ಬಳಿಕವಷ್ಟೇ ಸರ್ಕಾರದ ಈ ಬಗ್ಗೆ ಗಂಭೀರವಾಗಿದೆ ಅನ್ನೋದು ಗೊತ್ತಾಗಲಿದೆ. ಈ ನೇಮಕಾತಿ ಘೋಷಣೆ ಕೇವಲ ಸರ್ಕಾರದ ಔದಾರ್ಯ ಅಲ್ಲ, ಇದು ರಾಜ್ಯದ ಸಾವಿರಾರು ನಿರುದ್ಯೋಗಿಗಳ ಹೋರಾಟದ ಫಲ. ಧಾರವಾಡ ಮತ್ತು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಗಳನ್ನು ನಡೆಸಿದ್ದ ಯುವಕರು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದರು. ಆ ಸಮಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಉದ್ಯೋಗ ಆಕಾಂಕ್ಷಿಗಳ ಹಿತರಕ್ಷಣೆ ಕಾಪಾಡಲು ನಾವು ಬದ್ಧ ಎಂದು ಹೇಳಿದರು. ಆದರೆ ಇಂದು ಅದೇ ಅಭ್ಯರ್ಥಿಗಳು ದಿಕ್ಕು ತೋಚದಂತಾಗಿದ್ದಾರೆ. ವಿಶೇಷವಾಗಿ ಎಸ್ಸಿ ಎಸ್ಟಿ ಮೀಸಲಾತಿ ಹೆಚ್ಚಳ ಆಗುತ್ತೆ ಎಂದು ನಂಬಿದ್ದವರಿಗೆ ಈಗಿನ ಹಳೆಯ 50% ಮಿತಿ ಎಂಬ ನಿರ್ಧಾರ ಅಸಮಾಧಾನ ಮೂಡಿಸಿದೆ. ಸರ್ಕಾರ ನೀಡಿದ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಸ್ವಾಗತಾರ್ಹ, ಆದರೆ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕ ಕಾಯ್ದುಕೊಳ್ಳಲಾಗುತ್ತೆ ಎಂಬ ಪ್ರಶ್ನೆ ಉದ್ಭವಿಸಿದೆ. ಹಳೆಯ ರೋಸ್ಟರ್ ಬಳಸುವುದರಿಂದ ಈಗಾಗಲೇ ತಾರತಮ್ಯಕ್ಕೆ ಒಳಗಾಗಿರುವ ಅಭ್ಯರ್ಥಿಗಳಿಗೆ ಮತ್ತೆ ಅನ್ಯಾಯ ಆಗುತ್ತೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಎಲ್ಲ ಇಲಾಖೆಗಳಲ್ಲಿಯೂ ಸಾವಿರಾರು ಹುದ್ದೆಗಳು ಖಾಲಿ ಇವೆ. ಇದರಿಂದ ಸರ್ಕಾರಿ ಉದ್ಯೋಗದ ಕನಸು ಕಂಡಿರುವ ಲಕ್ಷಾಂತರ ಯುವಜನರು ನೇಮಕಾತಿಗಾಗಿ ಪರಿತಪಿಸ್ತಾ ಇದ್ದಾರೆ. ಅತ್ತ ನೌಕರರ ಸಂಖ್ಯೆ ಕಡಿಮೆ ಇರೋದ್ರಿಂದ ಸರ್ಕಾರಿ ಕೆಲಸಗಳು ಸರಾಗವಾಗಿ ನಡೀತಾ ಇಲ್ಲ.
ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿದ್ದ ಅಕ್ರಮಗಳು ಮತ್ತು ಭ್ರಷ್ಟಾಚಾರವೇ ಇಂದಿನ ಈ ಸ್ಥಿತಿಗೆ ಕಾರಣ ಎಂದು ಕಾಂಗ್ರೆಸ್ ಸರ್ಕಾರ ದೂರ್ತಾ ಇದೆ. ಆದರೆ ಒಳ ಮೀಸಲಾತಿ ವರದಿಯ ಅಂಗೀಕಾರಕ್ಕೆ ಜಾರಿಗೆ ಮೀನಾಮೇಷ ಎಣಿಸಿದ್ದ ಸರ್ಕಾರ 3 ವರ್ಷಗಳನ್ನೇ ಕಳೆದಿದೆ. 2024 ಅಕ್ಟೋಬರ್ನಿಂದಲೂ ಒಳ ಮೀಸಲಾತಿ ಜಾರಿಗೆ ಬರುವವರೆಗೂ ಎಲ್ಲ ಸರ್ಕಾರಿ ನೇಮಕಾತಿಗಳನ್ನು ಸ್ಥಗಿತಗೊಳಿಸಲಾಗಿತ್ತು. ಅಲ್ಲದೆ ರಾಜ್ಯ ಸಚಿವರ ನಡುವೆ ಈ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಇತ್ತೀಚೆಗೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರ ಮಧ್ಯೆ ಜಟಾಪಟಿ ನಡೆದಿತ್ತು. 56% ಮೀಸಲಾತಿ ಅಡಿಯಲ್ಲಿಯೇ ನೇಮಕಾತಿ ನಡೆಸಿ ಎಂದು KH ಮುನಿಯಪ್ಪ ಅವರು ಒತ್ತಾಯಿಸಿದರೆ, HC ಮಹದೇವಪ್ಪ ಮತ್ತು ಡಾಕ್ಟರ್ G ಪರಮೇಶ್ವರ್ ಅವರು ಈಗ 50% ಮೀಸಲಾತಿಯಲ್ಲೇ ಮಾಡೋಣ, ಮುಂದೆ ನೋಡೋಣ ಎಂದಿದ್ರು. ಧಾರವಾಡದಲ್ಲಿ ವಿದ್ಯಾರ್ಥಿಗಳ ಗೋ ಬ್ಯಾಕ್ ಘೋಷಣೆಯನ್ನು ಕೇಳಿದ್ದೇವೆ. ಈಗ ತುರ್ತಾಗಿ ನೇಮಕಾತಿ ಮಾಡಬೇಕಾದ ಒತ್ತಡದಲ್ಲಿದ್ದೇವೆ. ಒಳ ಮೀಸಲಾತಿ ವಿಚಾರವನ್ನು ನಂತರ ಪರಿಗಣಿಸೋಣ ಎಂದು ಮತ್ತೊಬ್ಬ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದ್ರು ಎನ್ನಲಾಗಿದೆ. ಈ ನಡುವೆ ಒಳ ಮೀಸಲಾತಿ ಮಸೂದೆಯಲ್ಲಿ ಅನೇಕ ಗೊಂದಲಗಳಿವೆ. ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನ 15% 17% ಹೆಚ್ಚಿಸಲು ಸಂಸತ್ನ ಅನುಮೋದನೆ ಅಗತ್ಯ ಎಂದು ರಾಜ್ಯಪಾಲರು ಆಕ್ಷೇಪ ವ್ಯಕ್ತಪಡಿಸಿದರು. ಕೆಲವು ಸಚಿವರ ತಂಡವು ರಾಜ್ಯಪಾಲರನ್ನ ಭೇಟಿ ಮಾಡಿ ಅವರಿಗೆ ಈ ಮೀಸಲಾತಿ ಅಗತ್ಯದ ಬಗ್ಗೆ ವಿವರಿಸಿದ್ರು. ಈಗ ರಾಜ್ಯಪಾಲರ ಒಪ್ಪಿಗೆ ದೊರಕಿರುವುದರಿಂದ ಮಸೂದೆಯು ಶೀಘ್ರದಲ್ಲಿಯೇ ಕಾರ್ಯರೂಪಕ್ಕೆ ಬರಲು ಅವಕಾಶ ಸಿಕ್ಕಿದೆ. ಅಂದರೆ ಸರ್ಕಾರದ ಮುಂದಿನ ನೇಮಕಾತಿಗಳಲ್ಲಿ ಒಳ ಮೀಸಲಾತಿ ನಿಯಮ ಜಾರಿಯಾಗುವ ನಿರೀಕ್ಷೆ ಇದೆ. ಸ್ನೇಹಿತರೆ, ನೀವು ಸರ್ಕಾರದ ಈ ನಿರ್ಧಾರವನ್ನು ಹೇಗೆ ನೋಡ್ತೀರಿ? ಸರ್ಕಾರ ಒಳ ಮೀಸಲಾತಿಯನ್ನ ಈ ನೇಮಕಾತಿಯಲ್ಲಿ ಅಪ್ಲೈ ಮಾಡಬೇಕೇ ಅಥವಾ ಸದ್ಯದ ಪರಿಸ್ಥಿತಿಯಲ್ಲಿ ಹಳೆಯ ಪದ್ಧತಿಯಲ್ಲಿ ಮುಂದುವರಿಯುವುದು ಸರಿಯೇ? ಒಳ ಮೀಸಲಾತಿಯಿಂದ ಸಾಮಾಜಿಕ ಅಸಮಾನತೆ, ಅನ್ಯಾಯ ಬಗೆಹರಿಯಲಿದೆ ಅಥವಾ ಕೆಲವು ವರ್ಗಗಳಿಗೆ ಇನ್ನಷ್ಟು ಅನ್ಯಾಯವಾಗಲಿದೆ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸರ್ಕಾರವು ಉದ್ಯೋಗ ಮತ್ತು ಮೀಸಲಾತಿಗೆ ಸಂಬಂಧಿಸಿದಂತೆ ಹೊರಡಿಸಿರುವ ಹೊಸ ಅಧಿಸೂಚನೆಗಳು, ನಿರ್ಧಾರದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿ ನೀಡಲಿದ್ದೇವೆ. ಅದಕ್ಕಾಗಿ ನಮ್ಮ ಕೆರಿಯರ್ ಕರ್ನಾಟಕ ಚಾನಲ್ ಅನ್ನು ತಪ್ಪದೇ ಫಾಲೋ ಮಾಡಿ. ನಮಸ್ಕಾರ.